ಹೊಳಲ್ಕೆರೆ ಪಟ್ಟಣದ ತಾಲೂಕಾ ಪಂಚಾಯಿತಿ ಆವರಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳು, ತಾಲೂಕಾ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಆದಂತಹ ಮಾನ್ಯ ಬಾಬು ಮಾತನಾಡಿ, ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ ಅನೇಕರನ್ನ ಸ್ಮರಿಸಿದರು. ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದಂತಹ ಶಿವಪ್ರಕಾಶ್ ಅವರು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಇದೇ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರಾದಂತಹ ಪಾಡಿಗಟ್ಟ ಸುರೇಶ್, ಇದೇ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಯೋಜನಾಧಿಕಾರಿ ಸುರೇಶ್, ತಾಲೂಕಾ ಪಂಚಾಯಿತಿ ಲೆಕ್ಕಾಧಿಕಾರಿಗಳಾದಂತಹ ಶ್ರೀಮತಿ ರುದ್ರಮ್ಮ, ಸಿಬ್ಬಂದಿಗಳಾದಂತಹ ಮಹೇಶ್, ವಿನಯ್ ಕುಮಾರ್, ತಿಮ್ಮಪ್ಪ, ರಮೇಶ್, ಕೊಡಿಕರಿಯಪ್ಪ, ಭರತ್, ಗಿರಿಧರ್, ಅರುಣ್ ಕುಮಾರ್ ನಾಯಕ್, ಉಮಾಶಂಕರ್, ವಸತಿ ಶಾಲೆ ನೋಡಲ್ ಅಧಿಕಾರಿ ಆದಂತಹ ಪ್ರವೀಣ್ ಕುಮಾರ್, ಮಂಜುನಾಥ್ ಮತ್ತಿತರ ಸಿಬ್ಬಂದಿಗಳು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ್ ಕೆ. ಅನೇಕ ಮಹನೀಯರು ಹೋರಾಡಿದರು. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಹಲವಾರು ದೇಶಕ್ಕಾಗಿ ತ್ಯಾಗ ಮಾಡಿದರು. ಸ್ವತಂತ್ರ ದಿನದಂದು ದೇಶಾದ್ಯಂತ ಧ್ವಜಾರೋಹಣ ಮಾಡಲಾಗುತ್ತದೆ. ಶಾಲಾ ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ನಾವು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಬೇಕು. ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ತಮ್ಮ ಕೊಡುಗೆ ನೀಡಬೇಕು. ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು ಸುಮಾರು 80 ವರ್ಷಗಳಾಯಿತು. ಈ ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ. ಇದಕ್ಕೆ ಬ್ರಿಟಿಷರು 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿದರು. ಒಂದು ತಕ್ಕಡಿಯನ್ನು ಹಿಡ್ಕೊಂಡು ಬಂದವರು ವ್ಯಾಪಾರಕ್ಕಾಗಿ ಇಡೀ ದೇಶದ ಆಡಳಿತವನ್ನು ಕೈಯಲ್ಲಿಟ್ಕೊಳ್ತಾರೆ. ಅವರ ನೀತಿಗಳು ಭಾಳಷ್ಟು ಕಡಿಮೆ ಜನಸಂಖ್ಯೆ. ಒಂದು ಕಡೆ ಅಮೇರಿಕಾ ಇಂಟರ್ವ್ಯೂ ಕೇಳ್ತಾರೆ ಭಾರತೀಯರನ್ನ, ನಿಮ್ಮ ದೇಶದ ಜನಸಂಖ್ಯೆ ಎಷ್ಟು ಅಂತ. 30 ಕೋಟಿ ಅಂತಾರೆ. ಹಾಗಾದರೆ ಬ್ರಿಟಿಷರು ಎಷ್ಟು ಜನ ಇದ್ದಾರೆ ಅಂತಾರೆ. 1 ಕೋಟಿ ಜನ ಇರ್ಬೋದು ಸುಮಾರು ಅಂತ ಆಗ ಬಂದವರು. ಅಂದರೆ 30 ಜನ 1 ಕೋಟಿ ಜನನ ಕಾಲು ಕಸವಾಗಿ ಇಟ್ಕೊಬೋದಾಗಿತ್ತು. 1 ಕೋಟಿ ಜನ 30 ಕೋಟಿ ಜನರನ್ನು ಗುಲಾಮರಾಗಿ ಮಾಡ್ಕೊಂಡಿದ್ದಾರೆ ಅಂತ. ಭಾಳಷ್ಟು ಹೋರಾಟಗಳಾಯಿತು. 1857ರ ದಂಗೆ ಪ್ರಥಮ ಬಾರಿಗೆ ಬ್ರಿಟಿಷರು ಭಾಳಷ್ಟು ಯುದ್ಧನೇ ಮಾಡದೆ ನಮ್ಮ ದೇಶವನ್ನು ಗೆಲ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಒಡೆದು ಆಳುವ ಪದ್ಧತಿ. ಒಂದು ಕಡೆ ಬಂಗಾಳವನ್ನು ವಿಭಜನೆ ಮಾಡ್ತಾರೆ, ಹಿಂದೂ ಮುಸ್ಲಿಂ ಅಂತ. ಆಯಿತಾ, ನೆಕ್ಸ್ಟು ಅನೇಕ ಜನರು ಜೈಲುಗಳಿಗೆ ಹೋಗ್ತಾರೆ, ರಕ್ತ ಸುರಿಸ್ತಾರೆ. ಆ ದಂಗೆಯನ್ನು ಅವಾಗೇನು ಕರೀತಾರೆ ಅಂದರೆ ರೊಟ್ಟಿ ಮತ್ತು ಕಮಲ ಹೋರಾಟ ಅಂತಾರೆ. ಹೇಗೆ ಕ್ರಾಂತಿಯನ್ನು ಹಬ್ಬಿಸಿದ್ರು ಅಂದರೆ ಒಂದು ಕಮಲವನ್ನು ತಗೊಂಡೋಗೋದು. ಯಾಕಂದರೆ ಏನಾದರೂ ಕೈಯಲ್ಲಿ ಬರ್ತಾರೆ ಸಿಕ್ಕಾಕ್ಕೊಳ್ತೀವಿ ಅಂತ, ಜೈಲಿಗಾಗ್ತಾರೆ ಅಂತ. ಆ ಕಮಲ ಏನು ಇಂಡಿಕೇಟರ್ ಅಂದರೆ ಕ್ರಾಂತಿಯನ್ನು ರಕ್ತ ಸುರಿಸಬೇಕು. ಕೆಂಪಗಾಗ್ತದೆ ಕಮಲ. ಆ ಕಮಲ ಕೊಟ್ಟರೆ ನೀವು ಯುದ್ಧಕ್ಕೆ ರೆಡಿ ಆಗಿ ಅಂತ. ರೊಟ್ಟಿ ಕೊಟ್ಟರೆ ಆ ಸಂದೇಶ ಎಲ್ಲರೂ ಒಂದುಗೂಡಬೇಕು, ಇವತ್ತು ತಿಂದುಬಿಟ್ಟು ನಾಳೆ ಇಲ್ಲೋ ಅಂತ. ಆ ರೀತಿಯಾಗಿ ಹೋರಾಟವನ್ನು ಮಾಡಿದರು. ಅನೇಕ ಕ್ರಾಂತಿಕಾರಿಗಳು ಗೊತ್ತಿದೆ. ಭಾಳಷ್ಟು ಕ್ರಾಂತಿಕಾರಿಗಳು, ಭಗತ್ ಸಿಂಗ್, ಯುವಕರು, ತರುಣರು, 21 ವರ್ಷಗಳನ್ನು ಆಗಿಲ್ಲ. ರಾಸ್ ಬಿಹಾರಿ ಬೋಸ್, ಇವರೆಲ್ಲ ಆಜಾದಿ ಚಂದ್ರಶೇಖರ್, ಭಾಳಷ್ಟು ಕಡಿಮೆ ವಯಸ್ಸಿನಲ್ಲಿ ನಗುತ್ತಾ ನೇಣಗಂಬವನ್ನು ಏರಿದವರು ಕ್ರಾಂತಿಕಾರಿಗಳು. ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿಯವರನ್ನು ಮರೆಯೋಕ್ಕಾಗಲ್ಲ ನಾವು, ಹೌದಲ್ವಾ? ಉಪ್ಪಿನ ಸತ್ಯಾಗ್ರಹ, ಭಾರತ ಬಿಟ್ಟು ತೊಲಗಿ ಚಳುವಳಿ, ಅನೇಕ ಜನರನ್ನು ಮನೆ ಮನೆಗೂ ಕಟ್ಟಿ ಎಲ್ಲ ಸಮುದಾಯವನ್ನು ಬ್ರಿಟಿಷರ ವಿರುದ್ಧ ತಗೊಂಡೋದವರು. ಒಂದು ಶಾಂತಿ ಮಾರ್ಗ, ಇನ್ನೊಂದು ಕ್ರಾಂತಿ ಮಾರ್ಗ. ನಮ್ಮದು ಎರಡು ಒಟ್ಟಾಗಿ ಇದು ಮಾಡಿದ್ವಿ. ಅನೇಕ ಹೊರಗಡೆ ದೇಶಕ್ಕೆ ಹೋಗಿ ಸಂಘಟನೆ ಮಾಡಿದರು ಸುಭಾಷ್ ಚಂದ್ರ ಬೋಸರು, ರಾಸ್ ಬಿಹಾರಿ ಬೋಸ್.
ಭಾಳಷ್ಟು ಗದರ್ ಪಕ್ಷ ಕಟ್ಟಿದ್ರು, ಅಮೇರಿಕದಲ್ಲಿ ಕಟ್ಟಿದ್ರು. ಈ ಥರ ಬಾಲಗಂಗಾಧರ ತಿಲಕ್ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಈ ಮೀದ ಬ್ಲಡ್ ಐ ವಿಲ್ ಗಿವ್ ದ ಫ್ರೀಡಮ್. ನನಗೆ ರಕ್ತ ಕೊಡಿ, ನಾನು ನಿಮ್ಗೇನು ಕೊಡ್ತೀನಿ, ಸ್ವತಂತ್ರವನ್ನು ಕೊಡ್ತೀನಿ ಅಂತ ಅನೇಕ ಪುಣ್ಯಾತ್ಮರು ಒಂದು ಮರಣ ಹೊಂದಿ ನನಗೆ ಸ್ವತಂತ್ರ ತಂದುಕೊಟ್ರು. ಭಾಳಷ್ಟು ಇವಾಗ ನಾವು ಒಂದು ಅರ್ಧ ಗಂಟೆ ಭಾಷಣ ಕೇಳೋಕ್ಕೂ ನೋಡ್ತಾ ಇರ್ತೀವಿ. ಭಾಷಣವನ್ನು ಕೇಳೋದಕ್ಕೆ ಸ್ವತಂತ್ರದ ನೆನಪು ಮಾಡೋದಕ್ಕೆ ಮರ್ತೋಗ್ತಾ ಇದ್ದೀವಿ. ಇವತ್ತು ನಾವು ಭಾಳಷ್ಟು ನಮ್ಮ ದೇಶ ಭಾಳಷ್ಟು ಶಕ್ತಿಯುತವಾಗಿದೆ, ಇವತ್ತು ಭಾಳ ಪ್ರಬಲವಾಗಿದೆ. ನಾವು ನೋಡ್ತೀವಿ ಬೇರೆ ದೇಶದವರು ಆಕ್ರಮಣ ಮಾಡಿದಾಗ ಯಾವ ರೀತಿಯಾಗಿ ಜಗತ್ತಿಗೆ ತೋರಿಸಿದ್ದೀರಂತ ತಮಗೆಲ್ಲರಿಗೂ ಸಹ ಗೊತ್ತಿದೆ. ಹಾಗಾಗಿ ಇನ್ನೂ ಬಡತನ ನಮ್ಮ ದೇಶದಲ್ಲಿ ಹೋಗಬೇಕು, ಸಮಾನತೆ ಬರಬೇಕಾಗ್ತದೆ. ಡಿಸ್ಪ್ಯಾರಿಟಿ ಇದೆ. ಒಂದು ಕಡೆ ಪಂಜಾಬ್ ಚೆನ್ನಾಗಿದ್ದರೆ ಇನ್ನೊಂದು ಕಡೆ ಬಿಹಾರ ಭಾಳ ಹಿಂದುಳಿದಿದೆ. ನಾರ್ತ್ ಕರ್ನಾಟಕ ತಗೊಂಡಾಗ ಹಿಂದುಳಿದಿದೆ. ನಮ್ಮ ದಕ್ಷಿಣ ಕರ್ನಾಟಕ, ನಮ್ಮ ಕಡೆ ಕರ್ನಾಟಕ ಅಭಿವೃದ್ಧಿ ಕೈಗಾರಿಕೆಗಳೇ ಆಗ್ತಾಯಿದೆ. ಈ ಥರ ಒಂದು ಡಿಸ್ಪ್ಯಾರಿಟಿ ಹೋಗಬೇಕು, ನಮ್ಮಲ್ಲಿ ಅಸಮಾನತೆ ಹೋಗಬೇಕು. ಜಾತೀಯತೆ ಇನ್ನೂ ಕೂಡ ಬೇರೆ ಭಾಳಷ್ಟು ಅಸ್ಪೃಶ್ಯರನ್ನು ಕಂಡ್ರೆ ಒಳಗೊಳಗೇನೆ ತೊಂದರೆ ಕೊಡುವಂತಹ ಅಧಿಕಾರಿಗಳು ನಮ್ಮಲ್ಲಿ ಇದ್ದಾರೆ. ಅಂತಹ ಒಂದು ಅಸ್ಪೃಶ್ಯತೆ ಕೂಡ ಇನ್ನೂ ತೊಲಗಬೇಕಾಗ್ತದೆ. ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಕ್ಷಿಸಿ ನಮ್ಮ ದೇಶವನ್ನು ಸುರಕ್ಷಿತವಾಗಿ ನಾವು ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯಬೇಕಾಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.